ಅಂತೂ ಸರಿಗಮಪ್ಪ ಲಿಟಲ್ ಚಾಂಪ್ಸ್ ಮುಕ್ತಾಯವಾಯಿತು. ಸಂಗೀತ ಸಮರದಲ್ಲಿ ಗೆದ್ದಿದ್ದು ಮಂಗಳೂರಿನ ಅಶ್ವಿತ್, ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದು ಅಚಿಂತ್ಯ. ಹಾಗಾದ್ರೆ ಅಚಿಂತ್ಯಗೆ ಎಷ್ಟು ದುಡ್ಡು ಸಿಕ್ಕಿದೆ, ಕ್ಯಾಶ್ ಪ್ರೈಸ್ ಎಷ್ಟು ಸಿಕ್ಕಿದೆ, ಬಹಳಷ್ಟು ರೀತಿಯಲ್ಲೂ ಕೂಡ ಜನರಿಗೆ ಕುತೂಹಲ ಇರುತ್ತೆ. ಬಾಲ ಪ್ರತಿಭೆಗಳ ಒಂದು ಪೈಕಿ ಕೊನೆಗೂ ಕೂಡ ಮಂಗಳೂರಿನ ಒಂದು ಇಬ್ಬರು ಕೂಡ ಫಸ್ಟ್ ಮತ್ತೆ ಸೆಕೆಂಡ್ ಬಂದಿದ್ದಾರೆ. ಆದ್ರೆ ವಿನ್ನರ್ ಪಟ್ಟವನ್ನ ಅಶ್ವಿತ್ ಮುಡಿಗೇರಿಸಿಕೊಂಡ್ರೆ ಸೆಕೆಂಡ್ ಪ್ಲೇಸ್ ಅನ್ನ ಅಚಿಂತ್ಯ ಮುಡಿಗೇರಿಸಿಕೊಂಡಿದ್ದಾರೆ. ಗಾಯನದ ಜೊತೆಗೆ ಸೂಪರ್ ಆಗಿ ಎಲ್ಲ ಒಂದು ಮ್ಯೂಸಿಷಿಯನ್ಸ್ ಗಳು ಕೂಡ ನುಡಿಸ್ತಾರೆ. ತುಂಬಾನೇ ಖುಷಿ ಆಯ್ತು. ಜನರು ತುಂಬಾನೇ 3 ತಿಂಗಳಿಂದ ಮನೋರಂಜನೆಯನ್ನ ಪಡ್ಕೊಳ್ತಾ ಇದ್ರು. 3 ತಿಂಗಳ ಕಾಲ ವಾರಾಂತ್ಯದಲ್ಲಿ ಬರುವಂತಹ ಈ ಒಂದು ಸರಿಗಮಪ ಶೋ ನಾನು ನೋಡಿ. ಟ್ರೋಫಿ ಗೆದ್ದವರಿಗೆ 20 ಲಕ್ಷ ಸಿಕ್ತು. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಪಡ್ಕೊಂಡಂತವರಿಗೆ ಸಿಕ್ಕಿದ್ದು 15 ಲಕ್ಷ. ಹೌದು, ಈ ಬಾರಿ ರಿಯಾಲಿಟಿ ಶೋ ನಲ್ಲಿ ಅಂತಿಮ ಕದನಕ್ಕೆ ಒಟ್ಟು 6 ಜನ ಬಾಲ ಪ್ರತಿಭೆಗಳಿರ್ತಾರೆ. ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ತಮ್ಮದೇ ಆದಂತಹ ವಿಶಿಷ್ಟ ಗಾಯನದ ಮೂಲಕ ಗಮನ ಸೆಳೆದಿದ್ರು. ಆದ್ರೆ ಈಗ ಆಯ್ಕೆಯಾಗಿದ್ದು ಫಸ್ಟ್ ಮತ್ತೆ ಸೆಕೆಂಡ್ ಇಬ್ರು ಕೂಡ ಮಂಗಳೂರಿನವರೇ. ಹೌದು, ಮಂಗಳೂರಿನವರಿಗೆ ಬಹಳಷ್ಟು ಇದು ಸಂಭ್ರಮದ ಕ್ಷಣ ಅಂತ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ರನ್ನರ್ ಅಪ್ ಆಗಿ ಅಚಿಂತ್ಯ ರೈ ಸಹ ತಮ್ಮ ಒಂದು ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಹಳ ಚೆನ್ನಾಗಿಯೂ ಕೂಡ ಅಂತಿಮದಲ್ಲಿ ಸ್ಪರ್ಧಿಯಾಗಿ ಅಶ್ವಿತಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ರನ್ನರ್ ಅಪ್ ಆಗಿದ್ದಾರೆ. ಒಂದು ರನ್ನರ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಂಡಿದ್ದಾರೆ. 15 ಲಕ್ಷ ರೂಪಾಯಿ ನಗದು ಜೊತೆಗೆ ಕೂಡ ಸಿಕ್ಕಿದೆ. ಬಹಳನೇ ಚೆನ್ನಾಗಿಯೂ ಕೂಡ ಅಚಿಂತ್ಯ ರೈ ಸಹ ಆಡಿದ್ದು ಎಲ್ರಿಗೂ ಕೂಡ ಗಮನ ಸೆಳೆದಿತ್ತು. ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು, ಅರ್ಜುನ್ ಜನ್ಯ ಅವರು ಜಡ್ಜಸ್ ಆಗಿ ತುಂಬಾ ಚೆನ್ನಾಗಿ ಇದರಲ್ಲಿ ಮಾರ್ಕ್ಸ್ ಗಳನ್ನ ಸಹ ನೀಡಿದ್ರು, ತೀರ್ಪುಗಾರರಾಗಿದ್ರು. ಒಟ್ಟಾರೆ ಇದೊಂದು ಮನೋರಂಜನೆಯ ಕಾರ್ಯಕ್ರಮ ಆಗಿದ್ದು ಈಗ ಅಂತ್ಯ ಆಗಿದೆ. ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ಸರಿಗಮಪ ಬರುತ್ತೆ, ಅಲ್ಲಿಯ ತನಕ ಕಾಯ್ಲೇಬೇಕು. ಈಗ ಇದೇ ಒಂದು ಜಾಗಕ್ಕೆ ಬೇರೆ ಒಂದು ರಿಯಾಲಿಟಿ ಶೋ ಬರಲಿದೆ, ಅದನ್ನು ಕೂಡ ಜನರು ನೋಡಿ ಎಂಜಾಯ್ ಮಾಡಬಹುದು. ನಿಮ್ಗೂ ಕೂಡ ಇಷ್ಟನ, ನೀವು ಕೂಡ ನೋಡ್ತಾ ಇದ್ರ ಸರಿಗಮಪ ರಿಯಾಲಿಟಿ ಶೋ, ತಪ್ಪದೆ ಕಮೆಂಟ್ ಮಾಡಿ.